Intestinal obstruction, basically you can divide it into small intestine and large intestine and study under separate headings also, but I am dealing with this as a whole. Aita intestinal obstruction as a whole ತಗೊಂಡ್ಬಿಟ್ರೆ small intestine large intestine ಅಲ್ಲಿ other pathologies ಬರುತ್ತೆ related to small intestine and large intestine, that will be dealt over there. Okay, so now starting with intestinal obstruction per se. So what is the most common cause for large bowel obstruction? So basically we will need to know what all comes under large intestine and what all comes under small intestine. In basic parts ಗೊತ್ತಿದ್ರೆ ಆಯಿತು. duodenum, jejunum, ileum, these come under small intestine. Cecum, colon and rectum, these come under large intestine. So large intestine is referred to as large bowel and small intestine small bowel because of their diameter. Small bowel ಇರುತ್ತೆ, large bowel will be larger in diameter. Okay, so most common cause for large bowel, ಈ large bowel obstruct ಆಗಬೇಕಂದ್ರೆ what will be the cause ಅಂದರೆ ಯೂಶಲಿ ಕ್ಯಾನ್ಸರ್, ದಟ್ ಈಸ್ ಮ್ಯಾಲಿಗ್ನೆನ್ಸಿ. ಆಯಿತಾ, ಕೊಲಾನ್ ಕ್ಯಾನ್ಸರ್ ಇರ್ಬೋದು, ಸೀಕಲ್ ಕ್ಯಾನ್ಸರ್ ಇರ್ಬೋದು, ವಾಟ್ ಎವರ್, ರೆಕ್ಟಲ್ ಕ್ಯಾನ್ಸರ್ ಇರ್ಬೋದು. ಬೇಸಿಕಲಿ ಮೋಸ್ಟ್ ಕಾಮನ್ ಕಾಸ್ ಫಾರ್ ಲಾರ್ಜ್ ಬವೆಲ್ ಅಬ್ಸ್ಟ್ರಕ್ಷನ್ ಈಸ್ ಕ್ಯಾನ್ಸರ್, ವೆರಸ್ ಫಾರ್ ಸ್ಮಾಲ್ ಬವೆಲ್ ಯೂಶಲಿ ವಿಲ್ ಬಿ ಅಡೇಷನ್ಸ್. ಅಡೇಷನ್ಸ್ ಅಂದರೆ ಇಟ್ ಈಸ್ ಅ ಕನೆಕ್ಟಿವ್ ಟಿಶ್ಯೂಡ್ ಸಮಥಿಂಗ್, ಆಯಿತಾ, ವಿಚ್ ವಿಲ್ ಬಿ ಯೂಶಲಿ ಬಿಕಾಸ್ ಆಫ್ ಸಮ್ ಪ್ರೀವಿಯಸ್ ಸರ್ಜರೀಸ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಸೊ ಇದನ್ನು ಫಾರ್ ಲೈಫ್ ಮರೆಯೋಂಗಿಲ್ಲ. ಸ್ಮಾಲ್ ಬವೆಲ್ ಅಬ್ಸ್ಟ್ರಕ್ಷನ್ಗೆ ಮೋಸ್ಟ್ ಕಾಮನ್ ಕಾಸ್ ಏನು ಅಂತ ಕೇಳಿದರೆ ಇಟ್ ಈಸ್ ಅಡೇಷನ್ ಆ್ಯಂಡ್ ಅಡೇಷನ್. ಓಕೆ, ಸೊ ವಾಟ್ ಈಸ್ ಅ ಕಾಮನ್ ಕಾಸ್? First we'll start with small bowel obstruction and after that we'll deal with large bowel obstruction. Starting with small bowel obstruction, just like I said, we will have to discuss causes. What is the most common cause? It is adhesion. Okay, malignancy will be the second cause. Malignancy indanu small bowel obstruction agutte, but most common cause 90% of the times it is adhesion in case of small bowel obstruction, whereas in large bowel obstruction it is malignancy only. ಆಯ್ತು, ಅದು ಬಿಟ್ಟರೆ ಇನ್ನೇನಾಗ್ಬೋದು, ದೇರ್ ಕ್ಯಾನ್ ಬಿ ಅ ಹರ್ನಿಯಾ. ಹರ್ನಿಯಾ ಆಯ್ತಂದರೆ ಹೆಂಗೆ ಅಬ್ಸ್ಟ್ರಕ್ಷನ್ ಆಗುತ್ತೆ? ಬೇಸಿಕಲಿ ಹರ್ನಿಯಾ ಅಂದ್ರೇನು, ಇವಾಗ ಅಬ್ಡಾಮೆನ್ ಇದು ಅಂತ ಅಂದ್ಕೊಳ್ಳಿ, ಸಮ್ ಪಾರ್ಟ್ ಆಫ್ ದ ಬವೆಲ್, ಸ್ಮಾಲ್ ಬವೆಲ್ ಹ್ಯಾಸ್ ಹರ್ನಿಯೇಟೆಡ್ ಲೈಕ್ ದಿಸ್. ಸೊ ಇಲ್ಲೇನಾಯಿತು, ದಿಸ್ ಪಾರ್ಟ್ ಈಸ್ ಕಂಪ್ರೆಸ್ಡ್ ನಾವ್ ಆ್ಯಂಡ್ ದಿಸ್ ಈಸ್ ಲೀಡಿಂಗ್ ಟು ಅಬ್ಸ್ಟ್ರಕ್ಷನ್ ಆಫ್ ದಿಸ್ ರೀಜನ್. ಸೊ ಹೆನ್ಸ್ ಹರ್ನಿಯಾ ಕ್ಯಾನ್ ಲೀಡ್ ಟು ಸ್ಮಾಲ್ ಬವೆಲ್ ಅಬ್ಸ್ಟ್ರಕ್ಷನ್. ಸಿಮಿಲರ್ಲಿ ಕ್ರಾನ್ಸ್ ಡಿಸೀಸ್, ಅಲ್ಸರ್ ಆಗ್ತಾ ಹೋಗುತ್ತೆ, ಸರ್ಪಂಟೈನ್ ಅಲ್ಸರ್ಸ್ ಎಲ್ಲ ಆಗುತ್ತೆ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಅಲ್ಸರ್ಸ್ ಆಗಿ ದೇರ್ ವಿಲ್ ಬಿ fibrosis, and because of that reason there will be small bowel obstruction. So these are the causes for small bowel obstruction. Right, why is the risk, why there is risk of adhesions or ಹೆಂಗೆ ಹೇಳ್ಬೋದು ಇದನ್ನ ಆರ್ಡ್ರಲ್ಲಿ, ಯಾವ ಆರ್ಡ್ರಲ್ಲಿ ಹೇಳ್ಬೋದು ಅಂತಂದರೆ, ಪೆಲ್ವಿಕ್ ಸರ್ಜರೀಸ್ ಆದರೆ ಅಡೇಷನ್ಸ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಆಯಿತಾ, ಪೆಲ್ವಿಕ್ ಸರ್ಜರೀಸ್ ಲೈಕ್ ಇವಾಗ ಓಕೆ ಬ್ಲ್ಯಾಡರ್ ರಿಪೇರ್ ಇರ್ಬೋದು, ಅಥವಾ ಯೂಟ್ರಸ್ ರಿಲೇಟೆಡ್ ಮಯೋಮೆಕ್ಟಮಿ ಆರ್ ಫೈಬ್ರಾಯ್ಡ್ ಎಕ್ಸಿಷನ್, ಈ ಥರದ್ದು ಏನಾದರೂ ಆ ಥರದ ಸರ್ಜರೀಸ್ ಆದರೆ, ಪೆಲ್ವಿಕ್ ಸರ್ಜರೀಸ್ ಆದರೆ ಅಡೇಷನ್, ರಿಸ್ಕ್ ಆಫ್ ಅಡೇಷನ್ ಈಸ್ ಮೋರ್. ಆಫ್ಟರ್ ದ್ಯಾಟ್ ಲೋವರ್ ಅಬ್ಡಮನ್ ಆ್ಯಂಡ್ ದೆನ್ ಅಪ್ಪರ್ ಅಬ್ಡಮನ್. ಬೇಸಿಕಲಿ ಇಫ್ ಯು ಡ್ರಾ ದ ಪಿಕ್ಚರ್ ಆಫ್ ಅ ಮ್ಯಾನ್ ಫ್ರಮ್ ಲೋವರ್ ಟು ಅಪ್ಪರ್, ಫಾರ್ಮೇಷನ್ ಆಫ್ ಅಡೇಷನ್ಸ್ ಈಸ್ ಮೋರ್. So pelvic surgeries comes first, after that lower abdomen, after that upper abdominal surgeries. So risk of adhesions formation and leading to intestinal obstruction is more in case of pelvic surgeries. Okay, LSCS ಕೂಡ ಇದಕ್ಕೆ ಬರುತ್ತೆ pelvic ಸರ್ಜರಿಗೆ. ಸೊ ಲೋವರ್ ಸೆಗ್ಮೆಂಟ್ ಸಿಸೇರಿಯನ್ ಸೆಕ್ಷನ್ ಅಲ್ಲ, ಸೊ ದ್ಯಾಟ್ ಈಸ್ ಆಲ್ಸೋ ರಿಸ್ಕ್ ಫಾರ್ ಅಡೆಸಿವ್ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್. ಸೊ ವಾಟ್ ವಿಲ್ ಬಿ ದ ಕ್ಲಿನಿಕಲ್ ಫೀಚರ್? ಇಂಟೆಸ್ಟೈನ್ ಅಬ್ಸ್ಟ್ರಕ್ಷನ್ ಆಗಿದೆ. ಇಂಟೆಸ್ಟೈನ್ ಅಬ್ಸ್ಟ್ರಕ್ಷನ್ ಆಗಿದೆ ಅಂದರೆ ಏನಾಗುತ್ತೆ, ಬೇಸಿಕಲಿ ಇಟ್ ಈಸ್ ಲೈಕ್ ಫ್ಲೋಯಿಂಗ್ ರಿವರ್. ಆಯಿತಾ, ನಮ್ಮ ಇದನ್ನು ಇಮ್ಯಾಜಿನ್ ಮಾಡ್ಕೋಣ, ದೇರ್ ಇಸ್ ಅ ಬಿಗ್ ಸ್ಟೋನ್ ಓವರ್ ಹಿಯರ್ ಬಿಕಾಸ್ ಆಫ್ ಅಬ್ಸ್ಟ್ರಕ್ಷನ್. ಸೊ ವಾಟ್ ಹ್ಯಾಪನ್ಸ್ ಈಸ್, ದ ಫೋರ್ಸ್ ಆಫ್ ವಾಟರ್ ಇನ್ಕ್ರೀಸ್ ಆಗುತ್ತಲ್ವಾ, ದಿಸ್ ವಿಲ್ ಕಮ್ ಆ್ಯಂಡ್ ಹಿಟ್ ದಿಸ್ ಆ್ಯಂಡ್ ದೇರ್ ವಿಲ್ ಬಿ ಮೋರ್ ಫೋರ್ಸ್, ಇಲ್ಲಿಲ್ಲ ಡೈವರ್ಟ್ ಆಗುತ್ತೆ. ಸಿಮಿಲರ್ಲಿ ವೆನ್ ದೇರ್ ಇಸ್ ಎನ್ ಅಬ್ಸ್ಟ್ರಕ್ಷನ್, ದೇರ್ ಇಸ್ ಅ ಪೆರಿಸ್ಟಾಲ್ಟಿಕ್ ವೇವ್ ಫಾಲೋಯಿಂಗ್ ಆರ್ ಪೆರಿಸ್ಟಾಲ್ಟಿಕ್ ವೇವ್ ಹ್ಯಾಪನಿಂಗ್ ಥ್ರೂ ಔಟ್ ದ gastrointestinal tract, and now all of a sudden there is an obstruction. Because of this, what our body will try is, it will increase the peristaltic force and movement, because of which there will be hyperperistalsis. ಸೊ ಆ ಅಬ್ಸ್ಟ್ರಕ್ಷನ್ನ ಓವರ್ಕಮ್ ಮಾಡಿ ಫುಡ್ನ ಪುಷ್ ಮಾಡೋಕ್ಕೆ ನಮ್ಮ ಬಾಡಿ ಟ್ರೈ ಮಾಡ್ತಿದೆ. ಬಿಕಾಸ್ ಆಫ್ ದ್ಯಾಟ್ ದೇರ್ ವಿಲ್ ಬಿ ಹೈಪರ್ಪೆರಿಸ್ಟಾಲ್ಸಿಸ್. ಸೊ ರಿಮೆಂಬರ್ ದಿಸ್, ಇಫ್ ದೇರ್ ಇಸ್ ಅನ್ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ದೇರ್ ವಿಲ್ ಬಿ hyperperistalsis, and because of this hyperperistalsis there will be a colicky abdominal pain. So this is the first symptom in case of small bowel obstruction, that is
ಕಾಲಿಕಿ ಅಬ್ಡಾಮಿನಲ್ ಪೇನ್ ಬರುತ್ತೆ. ಈ ಕಾಲಿಕಿ ಅಬ್ಡಾಮಿನಲ್ ಪೇನ್ ಯೂಶಲಿ ಹೆಂಗಿರುತ್ತೆ ಅಂದರೆ ಈ ಕಿಡ್ನಿ ಸ್ಟೋನ್ಸ್ ಪೇನ್ ಬರುತ್ತಲ್ಲ, ಸೇಮ್ ವೇ. Whenever there is an obstruction of a hollow structure, the type of pain will be called as colicky type of pain, because the body is trying to get rid of that obstruction, and because of which there will be intermittent pain. ಯಾವಾಗ ಪೆರಿಸ್ಟಾಲ್ಸಿಸ್ ಆಗುತ್ತೆ ಅವಾಗ ಪೇನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಮಿಕ್ಕಿ ಟೈಮಲ್ಲಿ ವಿಲ್ ಬಿ ಓಕೆ. ಪೆರಿಸ್ಟಾಲ್ಸಿಸ್ ಆಯಿತು, ಹಿಲ್ ಕ್ರೈ ಇನ್ ಪೇನ್. ರೆಸ್ಟ್ ಆಫ್ ದ ಟೈಮ್ ವೆನ್ ದ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಇಸ್ ನಾಟ್ ದೇರ್, ಹಿಲ್ ಬಿ ರೆಸ್ಟಿಂಗ್. ಈ ಥರ ದ್ಯಾಟ್ ಈಸ್ ಕಾಲಿಕಿ ಅಬ್ಡಾಮಿನಲ್ ಪೇನ್. ಓಕೆ, ದ್ಯಾಟ್ ವಿಲ್ ಬಿ ದ ಫಸ್ಟ್ ಸಿಂಪ್ಟಮ್ in case of small intestinal obstruction. Okay, other than that, since small intestine is from duodenum, second part of the duodenum ಅಥವಾ duodenum ಇಂದ ಕೆಳಗಡೆ, ಅಲ್ಲಿ ಆಲ್ರೆಡಿ ಬೈಲ್ ಮಿಕ್ಸ್ ಆಗಿರುತ್ತೆ. ಸೊ ಅಬ್ಸ್ಟ್ರಕ್ಷನ್ ಆಗಿದೆ ಅಂದರೆ ಫುಡ್ ಎಲ್ಲಿ ಅಬ್ಸ್ಟ್ರಕ್ಷನ್ ಆಗಿದೆ ಅಲ್ಲಿಂದ ವಾಪಸ್ ಹೋಗೋಕ್ಕೆ ಶುರುವಾಗುತ್ತೆ. ಸಪೋಸ್ ಇಲ್ಲಿ ಅಬ್ಸ್ಟ್ರಕ್ಷನ್ ಇದೆ ಅಂತ ಅಂದ್ಕೊಳ್ಳೋಣ. ಇಫ್ ದ ಅಬ್ಸ್ಟ್ರಕ್ಷನ್ ಈಸ್ ಹಿಯರ್, ಫುಡ್ ವಿಲ್ ಗೋ ಬ್ಯಾಕ್ ಆ್ಯಂಡ್ ಇಟ್ ವಿಲ್ ಬಿ ವಾಮಿಟಿಂಗ್, ಆ್ಯಂಡ್ ಸಿನ್ಸ್ ಕಾಮನ್ ಬೈಲ್ ಡಕ್ಟ್ ವಿಲ್ ಬಿ ಓಪನಿಂಗ್ ಹಿಯರ್ ಸಮ್ವೇರ್, ಸೊ ಬೈಲ್ ಈಸ್ ಮಿಕ್ಸಿಂಗ್ ಹಿಯರ್. ಸೊ food along with mixed with bile, that is called as bilious vomiting, and this will happen in case of obstruction of small intestine. So bilious vomiting ide. Along with that there will be obstipation. Obstipation andreno, constipation andreno, there is a person is unable to pass feces, correct? Stools pass madak aagta illa, adidre constipation. Along with that, if he is unable to pass flatus also, gas. So absolute impermeability to stools and gas, or he is unable to pass stools and gas, that condition is called as obstipation. So in this case, obstruction is not only for food, it is also for gas. For that reason patient will be experiencing obstipation. So e small bowel obstruction alli again you can divide it into proximal obstruction and distal obstruction, because it is a long loop, correct? Small intestine is a long loop. It is almost about 6 meters in length, so that is coiled. So for this reason we can divide the small intestinal obstruction into proximal obstruction and distal obstruction. Proximal obstruction alladre illagide, so vomiting is easy. Okay, distal obstruction adre illinda that peristaltic force won't be enough to put it out through vomiting, so whatever the food is there, that will get accumulated there itself, and that part of the intestine will start getting expanded, and that is called as distension. So proximal obstruction ಆಗಿದೆಯಾ distal obstruction ಆಗಿದೆಯಾ ಅಂತ ಹೆಂಗೆ ಡಯಾಗ್ನೋಸ್ ಮಾಡ್ಬೋದು ಅಂದರೆ, if the person is experiencing abdominal distension, then it will be usually distal obstruction. If the person is experiencing vomiting and dyselectrolytemia, then it is usually proximal small bowel obstruction. ಆಯಿತಾ? ಸೊ ಇನ್ ಪ್ರಾಕ್ಸಿಮಲ್ ಪಾರ್ಟ್ ಏನಾಗುತ್ತೆ, ಇವಾಗ ಪ್ರಾಕ್ಸಿಮಲ್ ಪಾರ್ಟ್ ಡೈಲೇಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಇದರಲ್ಲಿ ಫ್ಲೂಯಿಡ್ ಸೆಕ್ರೇಷನ್ ವಿಲ್ ಬಿ ದೇರ್ ಫ್ರಮ್ ಸ್ಮಾಲ್ ಇಂಟೆಸ್ಟೈನ್, ದ್ಯಾಟ್ ವಿಲ್ ಲೀಡ್ ಟು ಥರ್ಡ್ ಸ್ಪೇಸ್ ಲಾಸ್, ಆ್ಯಂಡ್ ದ್ಯಾಟ್ ವಿಲ್ ಕಾಸ್ ಹೈಪೋವೊಲಿಮಿಯಾ. ದಟ್ ಈಸ್ ಹೈಪೋವೊಲಿಮಿಕ್ ಶಾಕ್ ಥರ, ಹೈಪೋಟೆನ್ಷನ್ ಆಗುತ್ತೆ, ಟೆಕಿಕಾರ್ಡಿ ಆಗುತ್ತೆ. ಅಲಾಂಗ್ ವಿತ್ ದಟ್ ದೇರ್ ವಿಲ್ ಬಿ ಸ್ವ್ಯಾಲೋಡ್ ಏರ್ ವಿಚ್ ಕಾಸಸ್ ಏರ್ ಫ್ಲೂಯಿಡ್ ಲೆವೆಲ್, ಮೇಜರ್ ಕಾಂಪೋನೆಂಟ್ ಬೀಯಿಂಗ್ ನೈಟ್ರೋಜನ್. ಆಯಿತಾ? ಸೊ ಇವಾಗ ಇದರಲ್ಲಿ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅಬ್ಸ್ಟ್ರಕ್ಷನ್ ಈ ರೀಜನಲ್ಲಿದೆ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಮೇಲ್ಗಡೆ ರೀಜನಲ್ಲಿ ದ್ಯಾಟ್ ಪಾರ್ಟ್ ಆಫ್ ದ ಇಂಟೆಸ್ಟೈನ್ ಈಸ್ having accumulated food, and because of this there will be expansion or dilated. So ಎಲ್ಲಿ ಅಬ್ಸ್ಟ್ರಕ್ಷನ್ ಇದೆ ಅದರ ಪ್ರಾಕ್ಸಿಮಲ್ ಪಾರ್ಟು ಡೈಲೇಟ್ ಆಗುತ್ತೆ, ಅದರ ಡಿಸ್ಟಲ್ ಪಾರ್ಟು ಕೊಲ್ಯಾಪ್ಸ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಯಾವಾಗ ಫುಡ್ ಅಕ್ಯುಮುಲೇಟ್ ಆಗೋಕ್ಕೆ ಶುರುವಾಗುತ್ತೆ, ಇಲ್ಲಿಗೆಲ್ಲ ಸೆಕ್ರೇಷನ್ಸ್ ಬರೋಕ್ಕೆ ಶುರುವಾಗುತ್ತೆ, ಆ್ಯಂಡ್ ದಿಸ್ ಸೆಕ್ರೇಷನ್ಸ್ ವಾಟ್ ಎವರ್ ವಿಲ್ ಬಿ ದೇರ್, ದಿಸ್ ವಿಲ್ ಬಿ ಡಿರೈವ್ ಫ್ರಮ್ ಥರ್ಡ್ ಸ್ಪೇಸಸ್. ಸೊ ಎಲ್ಲ ಸೆಲ್ಲಿಂದ ಡಿರೈವ್ ಮಾಡ್ತಾ ಇರುತ್ತೆ. ಬಿಕಾಸ್ ಆಫ್ ದ್ಯಾಟ್ ರೀಜನ್ ದೇರ್ ವಿಲ್ ಬಿ ಹೈಪೋವೊಲಿಮಿಯಾ ಆ್ಯಂಡ್ ಹೈಪೋಟೆನ್ಷನ್ ಆ್ಯಂಡ್ ಟೆಕಿಕಾರ್ಡಿಯಾ. Along with this there will be accumulation of air also, because air is also not passing down. Whenever we eat, we consume some amount of air also along with food. So whatever that air is there, that will also accumulate here only, and it is not going down. So hence here both food and air is getting accumulated, and when we take an X-ray we can see a air fluid level here, major component being nitrogen. Okay, so initial alli enagutte, there will be hyperperistalsis, and because of that reason there will be hyperactive bowel sounds. After that late stage alli enagutte, it will become sluggish, sustaitu ಎಷ್ಟು ಅಂತ peristalsis ಆಗುತ್ತೆ, there will be sluggish and absent bowel sounds ಆಗಕ್ಕೆ ಶುರು ಆಗುತ್ತೆ. Okay, so this is the clinical features. So if there is a obstruction, the proximal part of the obstruction will get dilated and distal part of the obstruction will get collapsed. So how will we manage a small intestinal obstruction? First, just like I said, it can go for
hypovolemia because of third space loss. So we'll have to maintain the fluid levels. So for that reason, put 2 large IV bore cannula and start IV fluids to maintain hydration. Fluid of choice is ringer lactate because electrolyte loss agide, electrolyte no replenish ಮಾಡಬೇಕು. After that, we will have to insert a Ryle's tube in order to decompress the proximal part. ಸೊ ಯಾವ ಪಾರ್ಟ್ ಪ್ರಾಕ್ಸಿಮಲ್ ಡೈಲೇಟ್ ಆಗಿದೆ ಈ ಪಾರ್ಟಿಗೆ ಒಂದು ರೈಲ್ಸ್ ಟ್ಯೂಬ್ ಹಾಕ್ಬಿಟ್ಟು ಆಸ್ಪಿರೇಟ್ ಮಾಡಿಬಿಡಿ. ಸೊ ಇನ್ಸರ್ಟ್ ಅ ರೈಲ್ಸ್ ಟ್ಯೂಬ್ ಹಿಯರ್, aspirate the food. So whatever the food is got accumulated and that is causing distension, like pressure ಹಾಕಿ ದಪ್ಪ ಮಾಡ್ತಾ ಇರುತ್ತೆ ಈ ಇಂಟೆಸ್ಟೈನ್ನ. ಸೊ whenever we take out the food content after Ryle's tube insertion, so there will be a proximal part decompression that will lead to somewhat beneficial effects. ಆಯಿತಾ. ಆಫ್ಟರ್ ದಟ್ ವಿಲ್ ಹ್ಯಾವ್ ಟು ಗೋ ಫಾರ್ ಫೋಲಿಸ್ ಕ್ಯಾಥೆಟ್ರೈಸೇಷನ್ ಆ್ಯಂಡ್ ಮಾನಿಟರ್ ಯೂರಿನ್ ಔಟ್ಪುಟ್. ಓಕೆ, ಬೇಸಿಕಲಿ ಈ ಫೋಲಿಸ್ ಕ್ಯಾಥೆಟ್ರೈಸೇಷನ್ ಯಾಕೆ ಮಾಡ್ತಿದ್ದೀವಿ ಅಂದರೆ ವಿ ಆರ್ ಗಿವಿಂಗ್ IV ಫ್ಲೂಯಿಡ್ಸ್. ನಾವು ಕೊಡ್ತಿರೋ ಅಷ್ಟು IV ಫ್ಲೂಯಿಡ್ಸ್ ಸಾಕಾಗ್ತಿದೆಯಾ ಇಲ್ವಾ, ಬಾಡಿ ಹೈಡ್ರೇಟೆಡ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗೋದು ಹೆಂಗೆ ಅಂದರೆ ಬೆಸ್ಟ್ ಮೆಷರ್ ಈಸ್ ಯೂರಿನ್ ಔಟ್ಪುಟ್. ಸೊ ಇನ್ ಆರ್ಡರ್ ಟು ನೋ ಯೂರಿನ್ ಔಟ್ಪುಟ್ ವಿಲ್ ಹ್ಯಾವ್ ಟು ಗೋ ಫಾರ್ ಫೋಲಿಸ್ ಕ್ಯಾಥೆಟ್ರೈಸೇಷನ್. ಓಕೆ. So best clinical indicator for tissue perfusion is urine output, and for the knowing urine output we'll have to insert Foley's catheter. Okay, if there is adequate tissue perfusion then urine output will be usually 1 ml per minute. ಆಯ್ತು, ಇವಾಗ ನಾವು Foley's catheter ಮಾಡಿ 1 hour ಬಿಟ್ಟು ನೋಡಿದರೆ ಯೂಶಲಿ 60 ml ಆದರೂ ಆಚೆ ಬಂದಿರಬೇಕು ಯೂರಿನ್ ಔಟ್ಪುಟ್. ಇಫ್ there is 60 ml after 1 hour then that is adequate. In children if it is a case then at least 30 ml ಬಂದಿರಬೇಕು. ಇಷ್ಟು ಬರ್ತಾ ಇದೆ ಅಂದರೆ ವಾಟ್ ಎವರ್ ವಿ ಆರ್ ಗಿವಿಂಗ್ ಥ್ರೂ IV ಫ್ಲೂಯಿಡ್ ದಟ್ ಈಸ್ ಸಫಿಷಿಯೆಂಟ್ ಅಂತ. ಓಕೆ, ಸೊ ದಿಸ್ ಈಸ್ ಹೌ ವಿ ಮ್ಯಾನೇಜ್ ದ ಕೇಸ್. ಸೊ ವಾಟ್ ಆರ್ ದ ಇನ್ವೆಸ್ಟಿಗೇಷನ್ಸ್ ವಿಲ್ ಡೂ ಇನ್ ಕೇಸ್ ಆಫ್ ಸ್ಮಾಲ್ ಬವೆಲ್ ಅಬ್ಸ್ಟ್ರಕ್ಷನ್. ಸ್ಮಾಲ್ ಬವೆಲ್ ಅಬ್ಸ್ಟ್ರಕ್ಷನ್ ಡಯಾಗ್ನೋಸ್ ಆಗಬೇಕಂದ್ರೆ ಯೂಶಲಿ ಫಸ್ಟು ಅಬ್ಡಮಿನಲ್ ಪೈನಿಂದ ಬಂದಿರ್ತಾರೆ. ಅಬ್ಡಮಿನಲ್ ಪೈನಿಂದ ಬಂದಾಗ ವಿಲ್ ಗೋ ಫಾರ್ ಅಬ್ಡಮಿನಲ್ ಎಕ್ಸ್ರೇ. ಇಟ್ ಕ್ಯಾನ್ ಬಿ ಎರೆಕ್ಟ್ ವ್ಯೂ ಆರ್ ಇಟ್ ಕ್ಯಾನ್ ಬಿ ಎ ಸುಪೈನ್ ವ್ಯೂ. ಎರೆಕ್ಟ್ ವ್ಯೂ ಅಲ್ಲಾದರೆ ಏನಾಗುತ್ತೆ, ಏರ್ ವಿಲ್ ಬಿ ಸಿಚುವೇಟೆಡ್ ಇನ್ ದ ಅಬೋವ್ ರೀಜನ್, fluid will be situated in the below region. So you will be seeing air and fluid level. Aita. So hence if you are able to see air and fluid level in the erect view then that is a diagnosis for small bowel obstruction. In the supine view ಏನಾಗುತ್ತೆ, you will have to look for the site of obstruction. You won't be able to see air fluid levels. You will have to look for site of obstruction in the supine view. Okay, ನಾರ್ಮಲ್ ಆಗು ಏರ್ ಫ್ಲೂಯಿಡ್ ಲೆವೆಲ್ ಇದ್ದೇ ಇರುತ್ತೆ ಬಿಕಾಸ್ ಜಸ್ಟ್ ಲೈಕ್ ಐ ಸೆಡ್ ವೆನ್ ವಿ ಈಟ್ ಸರ್ಟನ್ ಫುಡ್ ವಿ ಈಟ್ ಏರ್ ಆಲ್ಸೋ. ಸೊ ನಾರ್ಮಲಾಗಿ 3 to 5 ಏರ್ ಫ್ಲೂಯಿಡ್ ಲೆವೆಲ್ಸ್ ಇದ್ದೇ ಇರುತ್ತೆ. ಅದಕ್ಕಿಂತ ಜಾಸ್ತಿ ಇದೆ ಅಂದರೆ ಇಟ್ ಈಸ್ ಡಯಾಗ್ನೋಸ್ಟಿಕ್ ಆಫ್ ಸ್ಮಾಲ್ ಬೌಲ್ ಅಬ್ಸ್ಟ್ರಕ್ಷನ್. ಕನ್ಫರ್ಮೇಟರಿ ಡಯಾಗ್ನೋಸಿಸ್ಗೆ ಬೆಸ್ಟ್ CECT, ದಟ್ ಈಸ್ ಫಾರ್ ಹೈ ಗ್ರೇಡ್ ಅಬ್ಸ್ಟ್ರಕ್ಷನ್ ಆ್ಯಂಡ್ ಎಕ್ಸ್ಟ್ರಾಲುಮಿನಲ್ ಕಾಸಸ್ಸು ಅಥವಾ ಸ್ಟ್ರ್ಯಾಂಗ್ಯುಲೇಷನ್ ಆಗಿದ್ದರೂ ವಿ ಕ್ಯಾನ್ ಡಯಾಗ್ನೋಸ್ ಇಟ್ ಯೂಸಿಂಗ್ ಕಾಂಟ್ರಾಸ್ಟ್ ಎನ್ಹಾನ್ಸ್ಡ್ CT ಸ್ಕ್ಯಾನ್. ಓಕೆ, ಸೊ ಫಸ್ಟ್ ವಿಲ್ ಗೋ ಫಾರ್ ಅಬ್ಡಾಮಿನಲ್ ಎಕ್ಸ್ರೇ. After that CECT. Okay, if there is low grade and intermittent small bowel obstruction then investigation of choice is called as enteroclysis. Okay, so what will be the features of bowel in case of x-ray? ಇದು ಜಸ್ಟ್ ಫಾರ್ ನಾಲೆಡ್ಜ್ಗಷ್ಟೇ ಆಯಿತಾ. ಇವಾಗ ನಾರ್ಮಲ್ಲಾಗಿ ಎಕ್ಸ್ರೇ ಮಾಡಿದರೆ ಬಾವೆಲ್ಸ್ ಹೆಂಗೆ ಕಾಣಿಸುತ್ತೆ, ಯಾವ ಬಾವೆಲ್ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇದು ಸ್ಮಾಲ್ ಬಾವೆಲ್ ಈ ಕಡೆ ತೋರಿಸ್ತಿದ್ದಾರೆ. ಓಕೆ, ಸೊ ನಮಗೆ ಗೊತ್ತಿರೋ ಹಂಗೆ ಸ್ಮಾಲ್ ಬಾವೆಲಲ್ಲಿ ದೇರ್ ಆರ್ ಡೈಲೇಟೆಡ್ ಬಾವೆಲ್ ಲೂಪ್ಸ್ ಇದೆ ಪ್ಲೇಸ್ಡ್ ಸೆಂಟ್ರಲಿ ಆ್ಯಂಡ್ ವಾಲ್ವ್ಯುಲೆ ಕ್ಯಾನವೆಂಟಸ್. ದಿಸ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಫಾರ್ ಸ್ಮಾಲ್ ಬಾವೆಲ್. ಅಂದರೆ ಇವಾಗ ಒಬ್ಬರನ್ನ ಇದೇ ಸ್ಮಾಲ್ ಬವೆಲ್ ಅಂತ ಐಡೆಂಟಿಫೈ ಮಾಡಬೇಕು ಅಂತಿದ್ದರೆ ಏನಕ್ಕೆ ನೋಡ್ತೀರಾ ಅಂದರೆ ಯು ವಿಲ್ ಹ್ಯಾವ್ ಟು ಸಿ ಫಾರ್ ವ್ಯಾಲ್ವ್ಯುಲೆ ಕಾನ್ವೆಂಟಿಸ್, ದಟ್ ಈಸ್ ಸರ್ಕಂಫರೆನ್ಷಿಯಲ್ ರಿಂಗ್ ಲೈಕ್ ಪ್ಯಾಟರ್ನ್. ಆಯಿತಾ, ಇದರಲ್ಲಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಲೈಕ್ ಸರ್ಕ್ಯುಲರ್ ರಿಂಗ್ 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 ಈ ಥರ ಇರುತ್ತೆ. ಇಫ್ ದಿಸ್ ಈಸ್ ವಿಸಿಬಲ್ ದೆನ್ ದ್ಯಾಟ್ ಈಸ್ ಜೆಜುನಮ್. ಓಕೆ, ಇಲಿಯಮ್ ಆದರೆ ಏನಾಗುತ್ತೆ, ಇಟ್ ಈಸ್ ಫೀಚರ್ಲೆಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕಲಿ ಕ್ಯಾರೆಕ್ಟರ್ಲೆಸ್. ಓಕೆ, ಇದರಲ್ಲಿ ಇನ್ನು ವ್ಯಾಲ್ವ್ಯುಲೆ ಕಾನ್ವೆಂಟಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಲೈಕ್ ಆಲ್ ದೀಸ್ ವೈಟ್ ಸ್ಟ್ರಕ್ಚರ್ಸ್ ಇದೆಯಲ್ಲ, ರಿಂಗ್ ಲೈಕ್ ಕಾನ್ಸೆಂಟ್ರಿಕ್ ರಿಂಗ್ ಲೈಕ್ ಸ್ಟ್ರಕ್ಚರ್ಸ್. ದಿಸ್ ಇಂಡಿಕೇಟ್ಸ್ ದ್ಯಾಟ್ ಇಟ್ ಈಸ್ ಅ ಸ್ಮಾಲ್ ಬವೆಲ್ ಆರ್ ಜೆಜುನಮ್ ಅಂತ. ಓಕೆ, ಲಾರ್ಜ್ ಬವೆಲ್ ಆದರೆ ಹೆಂಗಿರುತ್ತೆ, ಯೂಶಲಿ ಇಟ್ ವಿಲ್ ಬಿ ವೈಡರ್ ಇನ್ ಕ್ಯಾಲಿಪರ್. ಲೈಕ್ ಇಷ್ಟು ದಪ್ಪ ಇದೆ. ಸ್ಮಾಲ್ ಬವೆಲ್ ಇಷ್ಟಿತ್ತು. ಸ್ಮಾಲ್ ಬವೆಲ್ ವಾಸ್ ದಿಸ್ ಮಚ್, whereas large bowel is wider in caliber. Along that
ಬಾವೆಲ್ ಲೂಪ್ಸ್ ಆರ್ ಪ್ಲೇಸ್ಡ್ ಪೆರಿಫೆರಲಿ ಆಯಿತಾ. ಇದರಲ್ಲಿ ಎಲ್ಲಿದೆ ಸ್ಟಮಕ್ ಲೈಕ್ ಇಟ್ ಈಸ್ ಇನ್ ದ ಸೆಂಟರ್. ಓಕೆ, ಬಟ್ in case of large bowel it will be in the peripheries ಈ ಥರ. So based on that we can say this is large bowel. Along with that there will be presence of hostrations. Hostration ಅಂದರೆ you are able to visualize ಅಲ್ಲ. ಓಕೆ, ಸೊ ಹಾಸ್ಟ್ರೇಷನ್ಸ್ ಇದ್ದರೆ ದಟ್ ಈಸ್ ಲಾರ್ಜ್ ಬವೆಲ್. ವ್ಯಾಲ್ವಿಲೆ ಕಾನ್ವೆಂಟಸ್ ಇದ್ದರೆ ದಟ್ ಈಸ್ ಸ್ಮಾಲ್ ಬವೆಲ್. ಇವೆರಡು ಅಟ್ಲೀಸ್ಟ್ ಫ್ರಮ್ ದಿಸ್ ಕ್ಲಾಸ್ ಯು ರಿಮೆಂಬರ್ ದೀಸ್ ಟು. ಇಫ್ ದೆರ್ ಆರ್ ವ್ಯಾಲ್ವಿಲೆ ಕಾನ್ವೆಂಟಸ್ ದಟ್ ಈಸ್, ಇವಾಗ ಇದು ಸ್ಮಾಲ್ ಬವೆಲ್ ಅಂತಿದ್ರೆ ಒಳಗಡೆ ಸರ್ಕ್ಯುಲರ್ ಕಾನ್ಸೆಂಟ್ರಿಕ್ ಈ ಥರ ಇರುತ್ತೆ. ಓಕೆ, ದಟ್ ಈಸ್ ಫಾರ್ ಸ್ಮಾಲ್ ಬವೆಲ್. ಹಾಸ್ಟ್ರೇಷನ್ಸ್ ಇದ್ದರೆ this is for large bowel. So on an x-ray, if they give you, it is x-ray of a obstruction, identify whether it is a large bowel obstruction or small bowel obstruction ಅಂತ ಕೇಳಿದರೆ you look for these features. ಫಸ್ಟು ಅದು ಸೆಂಟ್ರಲ್ ಇದೆಯಾ ಪೆರಿಫೆರಿಯಲ್ ಇದೆಯಾ ನೋಡ್ತೀವಿ. ಸೆಂಟ್ರಲ್ ಇದ್ದರೆ ಇಟ್ ಈಸ್ ಸ್ಮಾಲ್ ಬವೆಲ್, ಪೆರಿಫೆರಿಯಲ್ ಇದ್ದರೆ ಲಾರ್ಜ್ ಬವೆಲ್. ಓಕೆ, ಆಫ್ಟರ್ ದ್ಯಾಟ್ ವಿ ಲುಕ್ ಫಾರ್ valvulae conventus. If there are valvulae conventus, then it is small bowel obstruction. If there are hostrations, then it is large bowel obstruction. Okay, ಇಷ್ಟು ಗೊತ್ತಾಗಿದೆ. ಓಕೆ, ಆಫ್ಟರ್ ದಿಸ್ ಟ್ರೀಟ್ಮೆಂಟು ಬೇಸಿಕಲಿ ಡಿಪೆಂಡ್ಸ್ ಆನ್ ಮ್ಯಾನೇಜ್ಮೆಂಟ್. ಓದಿದ್ವಿ, ಮ್ಯಾನೇಜ್ಮೆಂಟ್ ವಾಸ್ ಜಸ್ಟ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಟ್ರೀಟ್ಮೆಂಟ್. ಸೊ ಮ್ಯಾನೇಜ್ಮೆಂಟಲ್ಲಿ ಫಸ್ಟ್ ಫ್ಲೂಯಿಡ್ ಕೊಟ್ಟು ಆನ್ ವೈಟಲ್ಸ್ ಸ್ಟೇಬಲ್ ಮಾಡಿ, ಆಮೇಲೆ ಇವಾಗ ನಾವು ವಿ ಆರ್ ಐಡೆಂಟಿಫೈಯಿಂಗ್ ದ ಕಾಸ್ ಫಾರ್ ಅಬ್ಸ್ಟ್ರಕ್ಷನ್. ಕಾಸು ಅಡೇಷನ್ ಆಗಿದ್ರೆ ಯು ಹ್ಯಾವ್ ಟು ಬ್ರೇಕ್ ದೋಸ್ ಅಡೇಷನ್ಸ್, ಅಡೇಶಿಯೋಲೈಸಿಸ್ಗೆ ಹೋಗ್ತೀವಿ. ಸಪೋಸ್ ಮ್ಯಾಲಿಗ್ನೆನ್ಸಿ ಆಗಿದೆ, ಅದರಿಂದಾಗಿ ಇಫ್ ಹಿ ಹ್ಯಾಸ್ ಡೆವಲಪ್ಡ್ ಅಬ್ಸ್ಟ್ರಕ್ಷನ್ ದೆನ್ ವಿ ವಿಲ್ ಹ್ಯಾವ್ ಟು ರಿಸೆಕ್ಟ್ ದಟ್ ಟ್ಯೂಮರ್ ಆ್ಯಂಡ್ ಅನೆಸ್ಟಮೋಸ್ ಇಟ್. ಅಂದರೆ ಇವಾಗ ಇಮ್ಯಾಜಿನ್ ದಿಸ್ ಇಸ್ ಸ್ಮಾಲ್ ಬವೆಲ್, ಇಲ್ಲಿ ಅಬ್ಸ್ಟ್ರಕ್ಷನ್ ಆಗಿದೆ, ಈ ರೀಜನಲ್ಲಿ ಅಬ್ಸ್ಟ್ರಕ್ಷನ್ ಆಗಿದೆ. ವಿಲ್ ರಿಸೆಕ್ಟ್ ದಿಸ್ ಪಾರ್ಟ್ ಆ್ಯಂಡ್ ರಿಸೆಕ್ಟ್ ಮಾಡಾದ್ಮೇಲೆ ಏನಾಯಿತು, ಇವಾಗ ಇಷ್ಟು ಉಳ್ಕೊಂಡಿದೆ. ವಿಲ್ ಅನಾಸ್ಟಮೋಸ್ ದಿಸ್. ಜಾಯ್ನಿಂಗ್ ಈಸ್ ನಥಿಂಗ್ ಬಟ್ ಅನಾಸ್ಟಮೋಸಿಸ್. ಸೊ ರಿಸೆಕ್ಷನ್ ಆ್ಯಂಡ್ ಅನಾಸ್ಟಮೋಸಿಸ್ ಇನ್ ಕೇಸ್ ಆಫ್ ಮ್ಯಾಲಿಗ್ನೆನ್ಸಿ. ಹರ್ನಿಯಾ ಆದರೆ ವಿಲ್ ಹ್ಯಾವ್ ಟು ರೆಡ್ಯೂಸ್ ದ ಹರ್ನಿಯಾ ಆ್ಯಂಡ್ ಕ್ಲೋಸ್ ದ ಡಿಫೆಕ್ಟ್. ಕ್ರಾನ್ಸ್ ಡಿಸೀಸಿಂದಾಗಿ ಆಗಿದ್ದರೆ ವಿಲ್ ಹ್ಯಾವ್ ಟು ರಿಸೆಕ್ಟ್ ಇಟ್ ಆ್ಯಂಡ್ ಅನಾಸ್ಟಮೋಸ್. ಬಿಕಾಸ್ ಅಲ್ಲಿ ಏನೋ ಸ್ಟ್ರಿಕ್ಚರ್ ಥರ ಏನೋ ಫಾರ್ಮೇಷನ್ ಆಗಿರುತ್ತೆ ಕ್ರಾನ್ಸ್ ಡಿಸೀಸಿಂದ ಆಗಿದ್ದರೆ. ಈ ಏನು ಸ್ಟ್ರಿಕ್ಚರ್ ಆಗಿರುತ್ತೆ ಅದನ್ನು ರಿಸೆಕ್ಟ್ ಮಾಡಬೇಕು, ಮತ್ತು ಮಿಕ್ಕಿದ ಪಾರ್ಟನ್ನು ಎರಡನ್ನೂ ಜಾಯಿನ್ ಮಾಡಬೇಕು. ದಟ್ ಈಸ್ ರಿಸೆಕ್ಷನ್ ಆ್ಯಂಡ್ ಅನಾಸ್ಟಮೋಸಿಸ್. ಸೊ ದೀಸ್ ವರ್ ದ 4 causes which we discussed for small bowel obstruction. ಸೊ ಸ್ಮಾಲ್ ಬವೆಲ್ ಅಬ್ಸ್ಟ್ರಕ್ಷನಿಗೆ 4 causes. ಆ 4 causes-ಇಂದಾಗಿ ಸ್ಮಾಲ್ ಬವೆಲ್ ಅಬ್ಸ್ಟ್ರಕ್ಷನ್ ಆದರೆ ಅದಕ್ಕೆ ಏನು ಟ್ರೀಟ್ಮೆಂಟು ದಟ್ ವಿ ಹ್ಯಾವ್ ಡಿಸ್ಕಸ್ಡ್. ಅಲಾಂಗ್ ವಿತ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಹೌ ವಿ ವಿಲ್ ಐಡೆಂಟಿಫೈ ಸ್ಮಾಲ್ ಬವೆಲ್ ಅಬ್ಸ್ಟ್ರಕ್ಷನ್ ಆರ್ ಸ್ಮಾಲ್ ಬವೆಲ್ ಆನ್ ಆನ್ ಅಬ್ಡಾಮಿನಲ್ ಎಕ್ಸ್ರೇ. ಓಕೆ, ಸೊ ನಾವ್ ದೆರ್ ಈಸ್ ಅ ಕಂಡೀಷನ್ ಕಾಲ್ಡ್ ಎಸ್ ಪ್ಯಾರಾಲೈಟಿಕ್ ಐಲಿಯಸ್. ಇದನ್ನು ನಾವು ಕಾಮನ್ ಬೈಲ್ ಡಕ್ಟ್ ಸ್ಟೋನ್ ಡಿಸ್ಕಸ್ ಮಾಡುವಾಗ ಕೂಡ ಡಿಸ್ಕಸ್ ಮಾಡಿದ್ವಿ. ಲೈಕ್ ಪ್ಯಾರಾಲೈಟಿಕ್ ಐಲಿಯಸ್ ಅಂದರೆ ಏನು ಅಂತ. ಒನ್ ಆಫ್ ದ ಕಾಸ್ ಕ್ಯಾನ್ ಬಿ ದಟ್ ಗಾಲ್ ಸ್ಟೋನ್ ಐಲಿಯಸ್ ಥರ ಪ್ಯಾರಾಲೈಟಿಕ್ ಐಲಿಯಸ್. ಇದು ಗಾಲ್ ಸ್ಟೋನ್ ಐಲಿಯಸ್ ಡಿಸ್ಕಸ್ ಮಾಡಿದ್ವಿ ನಾವು. ಪ್ಯಾರಾಲೈಟಿಕ್ ಐಲಿಯಸ್ ಅಂದ್ರೇನು? ಸಿಂಪಲ್. ಐಲಿಯಸ್ ಅಂದ್ರೇನು? ಐಲಿಯಮ್ ವಿಚ್ ಇಸ್ ಅ ಪಾರ್ಟ್ ಆಫ್ ಸ್ಮಾಲ್ ಬವೆಲ್. ಅದು ಪ್ಯಾರಲೈಸಿಸ್ ಆಗಿದೆ. ಪ್ಯಾರಲೈಸಿಸ್ ಅಂದ್ರೇನು? ಪೆರಿಸ್ಟಾಲ್ಸಿಸ್ ಆಗ್ತಿಲ್ಲ. ಪೆರಿಸ್ಟಾಲ್ಸಿಸ್ ಆಬ್ಸೆಂಟ್ ಇನ್ ಐಲಿಯಮ್ ಈಸ್ ಕಾಲ್ಡ್ ಅಸ್ ಪ್ಯಾರಾಲೈಟಿಕ್ ಐಲಿಯಸ್. ಏನೇನು ಕಾಸ್ ಮಾಡ್ಬೋದು, ಯಾಕೆ ಆಗ್ಬೋದು ಇಲ್ಲಿ ಪ್ಯಾರಲೈಸಿಸ್ಸು? ಇಟ್ ಈಸ್ ಆಯಿತು, ವಿಲ್ ಗೋ ಥ್ರೂ ಇಟ್. ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಇಂಪೇರ್ಡ್ ಇಂಟೆಸ್ಟೈನಲ್ ಮೊಟಿಲಿಟಿ ಅಂದರೆ ಪೆರಿಸ್ಟಾಲ್ಸಿಸ್ ಡ್ಯೂ ಟು ಫೇಲ್ಯೂರ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಪೆರಿಸ್ಟಾಲ್ಟಿಕ್ ವೇವ್ಸ್ ಲೀಡ್ಸ್ ಟು ಕಲೆಕ್ಷನ್ ಆಫ್ ಫ್ಲೂಯಿಡ್ ಆ್ಯಂಡ್ ಗ್ಯಾಸ್ ಇನ್ ದ ಬವೆಲ್. ಸಿಂಪಲ್. ಇವಾಗ ಪೆರಿಸ್ಟಾಲ್ಸಿಸ್ಸು ಒಂದು ಕಡೆಯಿಂದ ಒರಿಜಿನೇಟ್ ಆಗಿ, ಫಾರ್ ಎಕ್ಸಾಂಪಲ್ ಈಸೋಫೆಗಸ್ಸಿಂದ ಪೆರಿಸ್ಟಾಲ್ಸಿಸ್ದು ಮೇಯ್ನ್ ಫಂಕ್ಷನ್ ಏನು, ಅದರ ಮೋಟಿವ್ ಏನು? ಫುಡ್ನ ಈಸೋಫೆಗಸ್ ಕಡೆಯಿಂದ ಇಂಟೆಸ್ಟೈನ್ ಕಡೆಗೆ ಪಾಸ್ ಮಾಡಿ ಅಲ್ಲಿ ಅಬ್ಸಾರ್ಪ್ಷನ್ನು ಡೈಜೆಷನ್ನು ಎಲ್ಲ ಆಗಿ ಲಾಸ್ಟಿಗೆ ಎಕ್ಸ್ಕ್ರೀಟ್ ಆಗಬೇಕು. ಅದು ಮೋಟಿವ್ ಪೆರಿಸ್ಟಾಲ್ಸಿಸ್ದು. ಸೊ ಫ್ರಮ್ ಮೌತ್ ಟು ಎನಸ್ ಹೋಗ್ತಾ ಇರುತ್ತೆ ಪೆರಿಸ್ಟಾಲ್ಸಿಸ್. ಈ ವೇವ್ನ ಪೆರಿಸ್ಟಾಲ್ಟಿಕ್ ವೇವ್ ಅಂತ ಕರೀತಾರೆ. ಓಕೆ, ಈ ಪೆರಿಸ್ಟಾಲ್ಟಿಕ್ ವೇವ್ ಆಬ್ಸೆಂಟ್ ಇದ್ದರೆ ಏನಾಗುತ್ತೆ? ಈ ಆಬ್ಸೆಂಟ್ ಇರೋದು ಎಲ್ಲಿ ಆಬ್ಸೆಂಟ್ ಇದೆ? ಪರ್ಟಿಕ್ಯುಲರ್ಲಿ ಐಲಿಯಮಲ್ಲಿ ಆಬ್ಸೆಂಟ್ ಇದೆ. ಸೊ ದಟ್ ಈಸ್ ವಾಟ್ ದೇ ಆರ್ ಸೇಯಿಂಗ್. ಇಂಪೇರ್ಡ್ ಇಂಟೆಸ್ಟೈನಲ್ ಮೊಟಿಲಿಟಿ ಡ್ಯೂ ಟು ಫೇಲ್ಯೂರ್ ಆಫ್ ಟ್ರಾನ್ಸ್ಮಿಷನ್ ಆಫ್ ದಿಸ್ ಪೆರಿಸ್ಟಾಲ್ಟಿಕ್ ವೇವ್ ವಿಚ್ ಲೀಡ್ಸ್ ಟು ಕಲೆಕ್ಷನ್ ಆಫ್ ಫ್ಲೂಯಿಡ್ ಆ್ಯಂಡ್ ಗ್ಯಾಸ್ ಇನ್ ದ ಬವೆಲ್. ದಿಸ್ ವಿಲ್ ಲೀಡ್ ಟು ಏನಾಗುತ್ತೆ? ಒಂದೇ ರೀಸನಲ್ಲಿ ಅಕ್ಯುಮುಲೇಟ್ ಆಗುತ್ತೆ, ಪೆರಿಸ್ಟಾಲ್ಸಿಸ್ ಆಗ್ತಿಲ್ಲ. ಸೊ ದ್ಯಾಟ್ ವಿಲ್ ಲೀಡ್ ಟು ಅಬ್ಡಾಮಿನಲ್ ಡಿಸ್ಟೆನ್ಷನ್ ಬಿಕಾಸ್ ಇಟ್ ಈಸ್ ಅ ಡಿಸ್ಟಲ್ ಪಾರ್ಟ್. ಐಲಿಯಮ್ ಈಸ್ ಅ ಲಾಸ್ಟ್ ಪಾರ್ಟ್ ಆಫ್
ಸ್ಮಾಲ್ ಬವೆಲ್. ಸೊ ಡಿಸ್ಟಲ್ ಪಾರ್ಟ್ ಆಫ್ ಸ್ಮಾಲ್ ಬವೆಲಲ್ಲಿ ಅಬ್ಸ್ಟ್ರಕ್ಷನ್ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಡಿಸ್ಟೆನ್ಷನ್ ಆಗುತ್ತೆ. ಪ್ರಾಕ್ಸಿಮಲ್ ಪಾರ್ಟಲ್ಲಿ ಆದರೆ ವಾಮಿಟಿಂಗ್ ಆಗುತ್ತೆ, ಡಿಸೆಲೆಕ್ಟ್ರೋಲೈಟೆಮಿ ಆಗುತ್ತೆ. ಸೊ ದ್ಯಾಟ್ ಈಸ್ ವಾಟ್ ವಿ ಆರ್ ಸೇಯಿಂಗ್. ಓಕೆ, ಇಟ್ ಈಸ್ ಅ ಟೈಪ್ ಆಫ್ ಎ ಡೈನಮಿಕ್ ಅಬ್ಸ್ಟ್ರಕ್ಷನ್. ಓಕೆ, ಆ್ಯಂಡ್ ದೆರ್ ಈಸ್ ನ್ಯೂರೋವ್ಯಾಸ್ಕ್ಯುಲರ್ ಫೇಲ್ಯೂರ್ ಬಿಕಾಸ್ ಜಸ್ಟ್ ಲೈಕ್ ಐ ಸೆಡ್, ಇವಾಗ ಮಯಾಂಟ್ರಿಕ್ ಪ್ಲೆಕ್ಸಸ್ ಅಂತ ಇದೆ ನಮ್ಮ GIT ಅಲ್ಲಿ, ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪೆರಿಸ್ಟಾಲ್ಸಿಸ್. ಬೇಸಿಕಲಿ ದಿಸ್ ಈಸ್ ನಥಿಂಗ್ ಬಟ್ ನರ್ವ್ಸ್. ಇದರಿಂದ ಸಿಗ್ನಲ್ ಬಂದರೆ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ, ಅವಾಗ ಮೂವ್ ಆಗುತ್ತೆ ಫುಡ್ಡು. ಇದರಿಂದ ಸಿಗ್ನಲ್ಲೇ ಬರ್ತಿಲ್ಲ ಅಂದರೆ ನ್ಯೂರೋವ್ಯಾಸ್ಕ್ಯುಲರ್ ಫೇಲ್ಯೂರು. ಇದರಿಂದ ಮಸಲಿಗೆ ಸಿಗ್ನಲ್ ಹೋಗ್ತಿಲ್ಲ, ಅದಕ್ಕೆ ಪೆರಿಸ್ಟಾಲ್ಸಿಸ್ ಆಗ್ತಾ ಇಲ್ಲ. ಸೊ ನರ್ವಿಂದ ಮಸಲ್ಲಿಗೆ ಫೇಲ್ಯೂರ್ ಇದೆ, ದಟ್ ಈಸ್ ನ್ಯೂರೋಮಸ್ಕ್ಯುಲರ್ ಫೇಲ್ಯೂರ್. ಓಕೆ, ಎಟಿಯಾಲಜಿ ಅವ್ರ ಕಾಸ್ ಏನಿರ್ಬೋದು? ಮೇಯ್ನ್ ಕಾಸು ಅಬ್ಡಾಮಿನಲ್ ಸರ್ಜರೀಸ್. ಬಿಕಾಸ್ ಸರ್ಜರಿ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ರಿಲ್ಯಾಕ್ಸ್ ಆಗಲಿ, ಪೆರಿಸ್ಟಾಲ್ಸಿಸ್ನ ಸ್ಟಾಪ್ ಮಾಡಬೇಕು. ಫಾರ್ ದ್ಯಾಟ್ ರೀಸನ್ ವಿಲ್ ಗಿವ್ ಅನಸ್ತೇಷಿಯಾ ಎಲ್ಲ ಕೊಟ್ಟಿರ್ತೀವಲ್ಲ. ಬೇಸಿಕಲಿ ಇಫ್ ಯು ಟಚ್ ಅಬ್ಡಾಮಿನ್ ಕಂಟೆಂಟ್ ಇಟ್ ವಿಲ್ ಸ್ಟಾಪ್, ಆ ಥರ. ಸೊ ಅಬ್ಡಾಮಿನಲ್ ಸರ್ಜರೀಸಲ್ಲಿ ವಿಲ್ ಬಿ ಹ್ಯಾಂಡ್ಲಿಂಗ್ ಲಾಟ್ ಆಫ್ ಇಂಟೆಸ್ಟೈನ್ ಆ್ಯಂಡ್ ಆಲ್. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ದೆರ್ ವಿಲ್ ಬಿ ಡಿಸ್ಟರ್ಬೆನ್ಸ್ ಇನ್ ದ ಪೆರಿಸ್ಟಾಲ್ಸಿಸ್ ಆ್ಯಂಡ್ ದ್ಯಾಟ್ ವಿಲ್ ಲೀಡ್ ಟು ಪ್ಯಾರಲೈಟಿಕ್ ಐಲಿಯಸ್. ಅಲಾಂಗ್ ವಿತ್ ದಟ್ ದೇರ್ ಕ್ಯಾನ್ ಬಿ ಯುರೇಮಿಯಾ. ಯೂರಿಯಾ ಲೆವೆಲ್ಸು ಬಾಡಿಯಲ್ಲಿ ಜಾಸ್ತಿ ಆದರೆ ಇಟ್ ಕ್ಯಾನ್ ಲೀಡ್ ಟು ಪ್ಯಾರಲೈಟಿಕ್ ಐಲಿಯಸ್. ಮೆಸೆಂಟ್ರಿಕ್ ಇಶೇಮಿಯಾ ಅಂದರೆ ಬ್ಲಡ್ ಸಪ್ಲೈ ಟು ಪಾರ್ಟ್ ಆಫ್ ದ ಐಲಿಯಸ್ ಹ್ಯಾಸ್ ಸ್ಟಾಪ್ಡ್, ಬಿಕಾಸ್ ಆಫ್ ವಿಚ್ ದೇರ್ ವಿಲ್ ಬಿ ಆಬ್ಸೆನ್ಸ್ ಆಫ್ ಪೆರಿಸ್ಟಾಲ್ಸಿಸ್. ಅದೇ ಥರ ರೆಟ್ರೋಪೆರಿಟೋನಿಯಲ್ ಹೆಮಟೋಮಾ ಆ್ಯಂಡ್ ಇಂಟ್ರಾ ಅಬ್ಡೋಮಿನಲ್ ಸೆಪ್ಸಿಸ್, ಆಲ್ ದಿಸ್ ಕ್ಯಾನ್ ಲೀಡ್ ಟು ಪ್ಯಾರಲೈಟಿಕ್ ಐಲಿಯಸ್. ಅದರ್ ದನ್ ದಟ್ ಡಿಸೆಲೆಕ್ಟ್ರೋಲೈಟೆಮಿಯಾ, ಡ್ರಗ್ಸ್ ಲೈಕ್ ಓಪಿಯೇಟ್ಸ್, ಆ್ಯಂಟಿಸೈಕೋಟಿಕ್ಸ್, ಇವು ಎಲ್ಲದೂ ಪ್ಯಾರಲೈಟಿಕ್ ಐಲಿಯಸ್ಗೆ ಕಾಸಸ್. ಓಕೆ, ಸೊ ಕ್ಲಿನಿಕಲ್ ಫೀಚರ್ ಏನಾಗುತ್ತೆ? Just like I said, there is absence of peristalsis, fluid and gas starts accumulating in the bowel, because of which there will be abdominal distension. ಇದಾದಮೇಲೆ there will be steady abdominal discomfort and pain will be obviously. obstruction ಆಗ್ತಿದೆ ಅಂದರೆ ಯಾವ ಟೈಪ್ ಆಫ್ ಪೇನ್ ಇರುತ್ತೆ? ಕಾಲಿಕಿ ಟೈಪ್ ಆಫ್ ಪೇನ್ ಇರುತ್ತೆ. ಅದಾದಮೇಲೆ ವಾಮಿಟಿಂಗ್ ಶುರುವಾಗುತ್ತೆ. ವಾಮಿಟಿಂಗ್ ಯೂಶಲಿ ವಿಲ್ ಬಿ ಇನ್ ದ ಪ್ರಾಕ್ಸಿಮಲ್ ಪಾರ್ಟ್. ಡಿಸ್ಟಲ್ ಪಾರ್ಟಲ್ಲಿ ಯೂಶಲಿ ಅಬ್ಡೋಮಿನಲ್ ಡಿಸ್ಟೆನ್ಷನ್ ವಿಲ್ ಬಿ ದ ಮೋಸ್ಟ್ ಕಾಮನ್ ಸಿಂಪ್ಟಮ್, ಬಟ್ ವಾಮಿಟಿಂಗ್ ಕ್ಯಾನ್ ಹ್ಯಾಪನ್. ಓಕೆ, ಅದಾದಮೇಲೆ ಬವೆಲ್ ಸೌಂಡ್ಸು ಯೂಶಲಿ ಹೈಪರ್ ಆ್ಯಕ್ಟಿವ್ ಇರುತ್ತೆ ಸ್ಟಾರ್ಟಿಂಗು, ಆಮೇಲೆ ಆಬ್ಸೆಂಟ್ ಬವೆಲ್ ಸೌಂಡ್ಸ್. ಸೊ ಪ್ಯಾರಲೈಟಿಕ್ ಐಲಿಯಸ್ವರೆಗೂ ಹೋಗಿದೆ ಅಂದರೆ ಇಟ್ ಈಸ್ ಕ್ರಾನಿಕ್ ಕಂಡೀಷನ್ ಅಂತಲೇ ಅನ್ಕೋಬೇಕು, ಅಂದರೆ ತುಂಬ ಟೈಮಿಂದ ಆಗ್ತಾ ಇದೆ ಅಂತ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ದರ್ ವಿಲ್ ಬಿ ಆಬ್ಸೆಂಟ್ ಬವೆಲ್ ಸೌಂಡ್ಸ್, ಅಬ್ಡೋಮಿನಲ್ ಡಿಸ್ಟೆಂಟ್ ಆಗೋಕ್ಕೆ ಶುರುವಾಗಿದೆ. ಆಮೇಲೆ ಡಿಸ್ಟಲ್ ಪಾರ್ಟಿಂದ ಅಕ್ಯುಮುಲೇಟ್ ಆಗಿ ಫುಡ್ಡು ಪ್ರಾಕ್ಸಿಮಲ್ ಪಾರ್ಟ್ವರೆಗೂ ಬಂದಿದೆ ಅಂತ ಅನ್ಕೋಣ. ಐಲಿಯಮಿಂದ ಶುರುವಾಗಿ ಜೆಜುನಮ್ವರೆಗೂ ಅಕ್ಯುಮುಲೇಟ್ ಆಗಿಬಿಟ್ಟಿದೆ ಫುಡ್ ಅಂದರೆ ದಟ್ ವಿಲ್ ಲೀಡ್ ಟು ವಾಮಿಟಿಂಗ್. ಸಿಮಿಲರ್ಲಿ ಆಬ್ಸ್ಟಿಪೇಷನ್ ಆಗೋಕ್ಕೆ ಶುರುವಾಗುತ್ತೆ. ದಟ್ ಈಸ್ ನಾನ್ ಪಾಸೇಜ್ ಆಫ್ ಬೋತ್ ಫುಡ್ ಆ್ಯಂಡ್ ದಟ್ ಈಸ್ ಫ್ಲೇಟಸ್ ಆ್ಯಂಡ್ ಫೀಸಿಸ್. ಓಕೆ, ಸೊ ಆಬ್ಸ್ಟಿಪೇಷನ್ ಎಲ್ಲ ಅಬ್ಸ್ಟ್ರಕ್ಷನ್ಗೂ ಸೇಮ್, ಲೈಕ್ ಸ್ಮಾಲ್ ಬವೆಲ್ ಅಬ್ಸ್ಟ್ರಕ್ಷನ್ ಥರನೇ ಇಲ್ಲೂ ಕ್ಲಿನಿಕಲ್ ಫೀಚರ್ಸ್. ಡಯಾಗ್ನೋಸಿಸ್ ಆದಾಗ ಮಾತ್ರ ದೇರ್ ವಿಲ್ ಬಿ ಡಿಫ್ರೆನ್ಸ್. ಇನ್ವೆಸ್ಟಿಗೇಷನ್ ಏನು ಮಾಡ್ತೀವಿ? ಅಬ್ಡೋಮಿನಲ್ ಎಕ್ಸ್ರೇ ಮಾಡ್ತೀವಿ. ಅಬ್ಡೋಮಿನಲ್ ಎಕ್ಸ್ರೇ ಮಾಡಿದಾಗ ಡೈಲೇಟೆಡ್ ಬವೆಲ್ ಲೂಪ್ಸ್ ಆಗಿರುತ್ತೆ, ಅಂದರೆ ಯಾವ ರೀಸನಲ್ಲಿ ಅಬ್ಸ್ಟ್ರಕ್ಷನ್ ಇದೆ ಅದ್ರ ಮೇಲ್ಗಡೆ ಪಾರ್ಟ್ ಆಬ್ವಿಯಸ್ಲಿ ಡೈಲೇಟ್ ಆಗಿರುತ್ತೆ. there will be presence of multiple air fluid levels, just like we said 3 to 5 ಇದ್ರೆ ನಾರ್ಮಲ್ಲು, ಬಟ್ ಸ್ಮಾಲ್ ಬವೆಲ್ ಅಬ್ಸ್ಟ್ರಕ್ಷನ್ ಆಗಿರೋದ್ರಿಂದ ಮಲ್ಟಿಪಲ್ ಏರ್ ಫ್ಲೂಯಿಡ್ ಲೆವೆಲ್ಸ್ ಇರುತ್ತೆ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇಟ್ ವಿಲ್ ಬಿ ಎವಿಡೆಂಟ್ ಆನ್ ಎಕ್ಸ್ರೇ. ಆ್ಯಂಡ್ ದೆರ್ ವಿಲ್ ಬಿ ಏರ್ ಇನ್ ದ ರೆಕ್ಟಮ್ ಆ್ಯಂಡ್ ಏನಲ್ ಕೊನಾಲ್, ಬಿಕಾಸ್ ಆಫ್ ನಾನು ಇಲ್ಲಿ ಹೇಳ್ದಂಗೆ ಇಟ್ ಈಸ್ ಎ ಡೈನಮಿಕ್ ಅಬ್ಸ್ಟ್ರಕ್ಷನ್. ಅಂದರೆ ನರ್ವ್ ಮಸಲ್ಲು ಫೇಲ್ಯೂರ್ ಆಗಿರೋದ್ರಿಂದ, ನ್ಯೂರೋಮಸ್ಕ್ಯುಲರ್ ಫೇಲ್ಯೂರ್ ಆಗಿರೋದ್ರಿಂದ ಇಲ್ಲಿ ಅಬ್ಸ್ಟ್ರಕ್ಷನ್ ಇದೆ. ಫಿಸಿಕಲಿ ಯಾವುದೂ ಅಬ್ಸ್ಟ್ರಕ್ಷನ್ ಇಲ್ಲ. ಅಂದರೆ ಇವಾಗ ಇಫ್ ವಿ ಆರ್ ಸೀಯಿಂಗ್ ಲೈಕ್ ದಿಸ್, there is no obstruction, but food is accumulated here only, it is not moving. There is no obstruction per se which is visible. For that reason there will be air in the rectum and air anal or rectum and colon also, aita, because air can pass through this but not food and fluid. Okay, so ಕೆಳಗಡೆ ರೀಜನ್ ಇಂದ ಬಂತು ಅಂದರೆ ರೆಕ್ಟಮಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಏರ್, ಕೋಲನ್ನಲ್ಲೂ ಅಷ್ಟೇ ಅದೇ ಥರನೇ. So from the retrograde entry, air can get accumulated and that can be visible in the X-ray in the large bowels. Okay, so manage ಹೆಂಗೆ ಮಾಡ್ತೀವಿ? ಪ್ಯಾರಲೈಟಿಕ್ ಐಲಿಯಸ್ ಇದ್ದರೆ ವಿಲ್ ಗೋ ಫಾರ್ ನೈಸೋಗ್ಯಾಸ್ಟ್ರಿಕ್ ಆಸ್ಪಿರೇಷನ್ ಆರ್ ಡಿಕಂಪ್ರೆಷನ್. ಬೇಸಿಕಲಿ NG ಟ್ಯೂಬ್ ಹಾಕ್ಬಿಟ್ಟು ಏನೇನು ಫುಡ್ ಅಕ್ಯುಮುಲೇಟ್ ಆಗ್ತಿದೆ ಅದನ್ನು ತೆಗಿತೀವಿ. ದೆನ್ ವಿಲ್ ಆಲ್ಸೋ ರಿಸ್ಟ್ರಿಕ್ಟ್ ಓರಲ್ ಫ್ಲೂಯಿಡ್ ಇಂಟೆಕ್, ಬಿಕಾಸ್ ಫ್ಲೂಯಿಡ್ ಆಸ್ ಆಲ್ಸೋ ನಾಟ್ ಪಾಸಿಂಗ್. ಸೊ ಫ್ಲೂಯಿಡ್ಡು ಫುಡ್ ಎರಡನ್ನೂ ರಿಸ್ಟ್ರಿಕ್ಟ್ ಮಾಡಬೇಕು. ಫುಡ್ ರಿಸ್ಟ್ರಿಕ್ಟ್ ಮಾಡೋಕ್ಕೆ ನೈಸೋಗ್ಯಾಸ್ಟ್ರಿಕ್ ಆಸ್ಪಿರೇಷನ್ ಮಾಡ್ತಿದ್ದೀವಿ, ಫ್ಲೂಯಿಡ್ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಓರಲಿ ಕೊಡ್ತಾ ಇಲ್ಲ. ಸೊ ಟಿಲ್ ವೆನ್ ವಿ ವಿಲ್ ಡೂ ದಿಸ್ ಅಂದರೆ ಅಂಟಿಲ್ ದೆರ್ ಇಸ್ ರಿಟರ್ನ್ ಆಫ್ ಬವೆಲ್ ಸೌಂಡ್ಸ್. ಯೂಶ್ವಲಿ ಏನಾಗುತ್ತೆ, 2 to 3 days ಆಫ್ಟರ್ ಸರ್ಜರಿ, ಅಬ್ಡೋಮಿನಲ್ ಸರ್ಜರಿ, ಮೇಜರ್ ಸರ್ಜರೀಸ್ ಆದರೆ ದೆರ್ ವಿಲ್ ಬಿ ಯೂಶ್ವಲಿ ಪ್ಯಾರಲೈಟಿಕ್ ಐಲಿಯಸ್. ಅದಕ್ಕೆ ಏನು ಮಾಡ್ತಾರೆ, ಆಫ್ಟರ್ ಸರ್ಜರಿ ದೇ ವಿಲ್ ಬಿ ಕೆಪ್ಟ್ NPO ಓನ್ಲಿ ಯೂಶ್ವಲಿ. ಬಿಫೋರ್ ಸರ್ಜರಿ ಆಲ್ಸೋ, ಬಿಫೋರ್ ಸರ್ಜರಿ ಮಾಡೋದು ಬೇಸಿಕಲಿ ಟು ಪ್ರಿವೆಂಟ್ ಆಸ್ಪಿರೇಷನ್, ವೆರಸ್ ಆಫ್ಟರ್ ಸರ್ಜರಿ
ಎನ್ ಪಿ ಒ ಯಾಕೆ ಇಡ್ತೀವಿ ಅಂದರೆ ಫಾರ್ ದಿಸ್ ರೀಸನ್, ಲೈಕ್ ಇಫ್ ದೆರ್ ಈಸ್ ಪ್ಯಾರಾಲೈಟಿಕ್ ಐಲಿಯಸ್, ಆಲ್ ದ ಫುಡ್ ಆ್ಯಂಡ್ ಫ್ಲೂಯಿಡ್ ವಾಟ್ ಎವರ್ ವಿ ಆರ್ ಗಿವಿಂಗ್ ದ್ಯಾಟ್ ವಿಲ್ ಗೆಟ್ ಅಕ್ಯುಮುಲೇಟೆಡ್. ಸೊ ಜಸ್ಟ್ ಐ ವಿ ಫ್ಲೂಯಿಡ್ಸ್ ಮೇಲೆ ಇಟ್ಬಿಟ್ಟು ಓರಲ್ಲಿ ಕೊಡೋಕ್ಕೆ ಹೇಳಲ್ಲ. ಒನ್ಸ್ ಈ ಮೇಯ್ನಾಗಿ ಸರ್ಜನ್ಸ್ ಬಂದು ಕೇಳೋದೇನು ಗೊತ್ತಾ, ಫ್ಲೇಟಸ್ ಪಾಸ್ ಆಯಿತಾ ಅಂತ, ಗ್ಯಾಸ್ ಪಾಸ್ ಮಾಡಿದಾರಾ ಅಂತ ಕೇಳ್ತಾರೆ. ಇಫ್ ಹಿ ಹ್ಯಾಸ್ ಪಾಸ್ಡ್ ಗ್ಯಾಸ್ ದೆನ್ ದ್ಯಾಟ್ ಮೀನ್ಸ್ bowel ಈಸ್ ಓಕೆ. ಆಫ್ಟರ್ ದ್ಯಾಟ್ ಓನ್ಲಿ ದೇ ವಿಲ್ ಸೇ ಓಕೆ orally you can take fluids now. After 2 or 3 hours, if he is completely okay, if his urine output is okay, then they'll say okay, start eating food. So basically passage of flatus is the most important thing after abdominal surgeries. Okay, until the patient starts passing flatus or until there is return of bowel sounds, you have to hold the patient NPO. That is the main treatment ಅಷ್ಟೇ. ಅದಾದಮೇಲೆ ಯು ವಿಲ್ ಹ್ಯಾವ್ ಟು ಫೈಂಡ್ ಔಟ್ ದ ಕಾಸ್. ಏನಾಗ್ತಿದೆ ಕಾಸಸ್ ನೋಡಿದ್ವಲ್ಲ ಇಲ್ಲಿ, ಇಷ್ಟು ಅಬ್ಡಾಮಿನಲ್ ಸರ್ಜರಿ ಆಗಿದ್ದರಿಂದ ಪ್ಯಾರಲೈಟಿಕ್ ಐಲಿಯಸ್ ಆಯಿತಾ, ಅಥವಾ ಇವ್ರ ಬಾಡಿಯಲ್ಲಿ ಯೂರಿಯಾ ಲೆವೆಲ್ಸ್ ಚೆಕ್ ಮಾಡಿ ಯುರೇಮಿಯಾಯಿಂದಾಗಿ ಪ್ಯಾರಲೈಟಿಕ್ ಐಲಿಯಸ್ ಆಯಿತಾ, ಮಿಸೆಂಟ್ರಿಕ್ ಇಶಿಯಮಿಯಿಂದ ಆಯಿತಾ, ರೆಟ್ರೋಪೆರಿಟಲ್ ಹೆಮಟೋಮಾದಿಂದ ಆಯಿತಾ, ಇಂಟ್ರಾ ಅಬ್ಡಮಿನಲ್ ಸೆಪ್ಸಿಸಿಂದ ಆಯಿತಾ, ಈ ಥರ ಕಾಸ್ ಹುಡುಕ್ಬಿಟ್ಟು ಆಮೇಲೆ ಅದನ್ನು ಟ್ರೀಟ್ ಮಾಡೋದು ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್. ಫಾರ್ ಮ್ಯಾನೇಜ್ಮೆಂಟ್ NPO ಆ್ಯಂಡ್ ಲುಕ್ ಇಫ್ ದೆರ್ ಈಸ್ bowel sounds and passage of flatus. So this was about paralytic ileus. Other thing is post-operative ileus, which is because of abdominal surgeries. ನಾನು ಹೇಳಿದ್ನಲ್ಲ ಅದನ್ನೇ ಸಪ್ರೇಟ್ ಹೆಡ್ಡಿಂಗಲ್ಲಿ ಮತ್ತೆ ಡಿಸ್ಕಸ್ ಮಾಡಿದ್ದಾರೆ. ಇಟ್ ಇಸ್ ಅ ಕೈಂಡ್ ಆಫ್ ಪ್ಯಾರಾಲೈಟಿಕ್ ಐಲಿಯಸ್ ಇನ್ ವಿಚ್ ಬಿಕಾಸ್ ಆಫ್ ಸರ್ಜರಿ ದೆರ್ ಇಸ್ ಫೇಲ್ಯೂರ್ ಆಫ್ ನ್ಯೂರೋಮಸ್ಕ್ಯುಲರ್ ಟ್ರಾನ್ಸ್ಮಿಷನ್. ಆಯಿತಾ, ಇದರಲ್ಲಿ ಏನಾಗುತ್ತೆ, ಅರ್ಲಿಯೆಸ್ಟ್ ಆಕ್ಟಿವಿಟಿ ಆಫ್ಟರ್ ಸರ್ಜರಿ ಸೀನ್ ಇನ್ ಸ್ಮಾಲ್ ಇಂಟೆಸ್ಟೈನ್, ದಟ್ ಈಸ್ ವಿತಿನ್ 24 hours ಸ್ಮಾಲ್ ಇಂಟೆಸ್ಟೈನಲ್ಲಿ ಫಸ್ಟ್ ಪೆರಿಸ್ಟಾಲ್ಸಿಸ್ ಆಗೋಕ್ಕೆ ಶುರುವಾಗುತ್ತೆ. ಜೆಜಿನಮ್ಮಲ್ಲಿ ಬೌವೆಲ್ ಸೌಂಡ್ಸು 8 hours ಕೇಳ್ಸೋಕ್ಕೆ ಶುರುವಾಗುತ್ತೆ. ಸ್ಟಮಕಲ್ಲಿ ವಿತಿನ್ 48 hours. ಇನ್ ಕೋಲಾನ್ ಇಟ್ ಈಸ್ ಲಾಸ್ಟ್, ದಟ್ ಈಸ್ 3 to 5 days. ಓಕೆ, ಇಫ್ ದ ಕೋಲಾನ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಪೋಸ್ಟ್ ಆಪರೇಟಿವ್ ಐಲಿಯಸ್ ಅಂದರೆ ಇವಾಗ ಬೇಸಿಕಲಿ 3 to 5 days ಆದ್ರೂ ಇಫ್ ದ ಪೇಷಂಟ್ ಈಸ್ ನಾಟ್ ಪಾಸ್ಟ್ ಫೀಸಿಸ್ ಆ್ಯಂಡ್ ಫ್ಲೇಟಸ್, then the pathology is in colon. Okay na, that is what it indicates. Earliest activity jejunum within 8 hours ge ಕಾಣಿಸುತ್ತೆ. So what is the difference basically small bowel obstruction ಗೂ ನಾವು ಫಸ್ಟ್ ಡಿಸ್ಕಸ್ ಮಾಡಿದ್ದು ಸ್ಮಾಲ್ ಬೌವೆಲ್ ಅಬ್ಸ್ಟ್ರಕ್ಷನ್ನು, ಆಮೇಲೆ ಡಿಸ್ಕಸ್ ಮಾಡಿದ್ದು ಪ್ಯಾರಾಲೈಟಿಕ್ ಐಲಿಯಸ್. ವಾಟ್ ಈಸ್ ದ ಎಕ್ಸಾಕ್ಟ್ ಡಿಫ್ರೆನ್ಸ್ ಅಂದರೆ ದೆರ್ ಈಸ್ ನೋ ಮೆಕ್ಯಾನಿಕಲ್ ಅಬ್ಸ್ಟ್ರಕ್ಷನ್ ಹಿಯರ್, ದೆರ್ ಈಸ್ ಜಸ್ಟ್ ಆಬ್ಸೆನ್ಸ್ ಆಫ್ ಪೆರಿಸ್ಟಾಲ್ಸಿಸ್. ಲೈಕ್ ಇವಾಗ ವಾಟರ್ ಫ್ಲೋಯಿಂಗ್ ಇದೆ, ಇಲ್ಲಿ ಜಸ್ಟ್ ಅಪ್ ಇದೆ ಅಂತ ಅಂದ್ಕೊಳ್ಳೋಣ, ಈ ಥರ ಬರ್ತಿತ್ತು. ಬಿಕಾಸ್ ಆಫ್ ದಿಸ್ ಸ್ಲೋಪ್ ವಾಟರ್ ಈಸ್ ನಾಟ್ ಫ್ಲೋಯಿಂಗ್ ಅಷ್ಟೇ, ದೆರ್ ಈಸ್ ನೋ ಮೆಕ್ಯಾನಿಕಲ್ ಅಬ್ಸ್ಟ್ರಕ್ಷನ್. ವೆರ್ ಆಸ್ ಹಿಯರ್ ದೆರ್ ವಾಸ್ ಅ ವಾಟರ್ ಫ್ಲೋ, ದೆರ್ ಈಸ್ ಅ ಬಿಗ್ ಸ್ಟೋನ್ ಇನ್ ದ obstruction. So this is mechanical obstruction. There is something which is mechanically obstructing it. Everything else is normal. Here flowing of the water itself is affected because there is no mechanical obstruction, but there is absence of peristalsis. Water move ಆಗ್ತಾ ಇಲ್ಲ, ವಾಟರ್ ಜೆಲ್ ಆಗಿಬಿಟ್ಟಿದೆ ಅಂತ ಅಂದ್ಕೊಳ್ಳಿ ಅಷ್ಟೇ, ಆ ಥರ. ಓಕೆ, ಸೊ ಹಿಯರ್ ದೆರ್ ವಿಲ್ ಬಿ absence of peristalsis and because of which there will be absent bowel sounds, but colicky pain ಇರಲ್ಲ ಯೂಶಲಿ. ಬಟ್ ಹಿಯರ್ ದೆರ್ ವಿಲ್ ಬಿ colicky type of pain and hyperactive bowel sounds ಇರುತ್ತೆ. ಕಂಪ್ಲೀಟ್ ಅಬ್ಸ್ಟ್ರಕ್ಷನ್ ಇದ್ದರೆ absence of air in the rectum, whereas here just like I said there is no mechanical obstruction per se. So retrograde air entry ಆದರೆ there will be gas in rectum and colon. So this was the difference between paralytic ileus and mechanical obstruction, that is small bowel obstruction. Okay, so intersusception in the next class ತಗೊಳ್ಳೋಣ. intersusception ಆಮೇಲೆ ಲಾರ್ಜ್ ಬೌಲ್ ಅಬ್ಸ್ಟ್ರಕ್ಷನ್ ಇದೆಲ್ಲ ಇದೆ. ವಿಲ್ ಟೇಕ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಏನಾದ್ರು ಡೌಟ್ಸ್ ಇದೆಯಾ? Okay, if there are no doubts, we can wind up the session. Okay. Okay. Thank you. Thank you.